ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರ ಸಂಜೆ ಚಿಕ್ಕಮ್ಮ ಮತ್ತು ಕಿರಣ್ ಎಲ್ಲ ಮತ್ತೆ ಬೆಂಗಳೂರಿಗೆ ಬಂದರು. ಇವತ್ತು ಮಟನ್ ತಗೊಂಡು ಬಂದಿದ್ದಾರೆ. ಅವತ್ತು ಚಿಕನ್ ತಂದಿದ್ರು, ಇವತ್ತು ಮಟನ್ ತಂದಿದ್ದಾರೆ. ಇನ್ನೊಬ್ರು ತಮ್ಮ ನನಗೆ ಸರ್ಪ್ರೈಸ್ ಆಗಲಿ ಅಂತ ಗೊತ್ತಿಲ್ಲದೆ ಮನೆಗೆ ಬಂದರು. ಸೊ ಖುಷಿ ಆಯಿತು ಇವರೆಲ್ಲ ಬಂದಿದ್ದು. ಸಂಜೆ ಸ್ನ್ಯಾಕ್ಸ್ಗೆ ಅಂತ ಈರುಳ್ಳಿ ಪಕೋಡ ಮಾಡಿ ಟೀ ಮಾಡಿ ಎಲ್ಲರ ಜೊತೆಲಿ ಕುತ್ಕೊಂಡು ತಿಂದ್ವಿ. ಸಂಜೆ ಖಾರವಾಗಿ ಈ ಥರ ಸ್ನ್ಯಾಕ್ಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಟನ್ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ಮಲಗಿದ್ವಿ. ನನಗೆ ಗೊತ್ತಿಲ್ಲದೆ ಇರೋ ಹಾಗೆ 12 o'clock ಎಬ್ಬಿಸಿ ಕೇಕೆಲ್ಲ ಕಟ್ ಮಾಡಿಸಿದ್ರು. ಸೊ ಫಸ್ಟ್ ಟೈಮ್ ಈ ಥರ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ನೆಕ್ಸ್ಟ್ ಡೇ ಎದ್ದು ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವರಿಗೆ ಕೈ ಮುಗಿತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂದರು. ದೂರದಲ್ಲಿರೋ ದೇವ್ರನ್ನ ಹುಡ್ಕೋ ಬದಲು ಮನೆಯಲ್ಲಿರೋ ದೇವ್ರ ಆಶೀರ್ವಾದ ತಗೊಳ್ಳೋದೇ ಒಳ್ಳೆಯದು ಅಂತ ಅಮ್ಮ ಮತ್ತು ಚಿಕ್ಕಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೆ. ಸಂಜೆ ಇನ್ನೊಬ್ಬರು ಚಿಕ್ಕಮ್ಮ ಬಂದರು, ಕಿರಣ್ ಅವ್ರ ಮಮ್ಮಿ. ಅವರು ಕೂಡ ಗೊತ್ತಿಲ್ಲದೆ ಬಂದರು. ತುಂಬಾ ಸರ್ಪ್ರೈಸಸ್ ಈ ಸಲ. ಹೊಸ ಡ್ರೆಸ್ ಹಾಕ್ಕೊಳ್ಳೇಬೇಕು, ರೆಡಿಯಾಗು ಅಂತ ಹೊಸ ಡ್ರೆಸ್ ಹಾಕ್ಸಿದ್ರು. ಇದೇ ಕುಣಿಗಲಲ್ಲಿ ತಗೊಂಡಿದ್ದ ಡ್ರೆಸ್ಸು ತುಂಬಾ ಚೆನ್ನಾಗಿತ್ತು. ಆಮೇಲೆ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಸಂಜೆ ದೇವಸ್ಥಾನಕ್ಕೂ ಕರ್ಕೊಂಬಂದರು. ದೇವಸ್ಥಾನಕ್ಕೆ ಬಂದು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಮನೆಗೆ ಹೋದ್ವಿ. ಮನೆಗೆ ಹೋಗುವಷ್ಟರಲ್ಲಿ ಚಂದ್ರು ಮಣೀಸಿಂದ ದಮ್ ಬಿರಿಯಾನಿ, ತಂದೂರಿ ಎಲ್ಲ ತಗೊಂಬಂದಿಟ್ಟಿದ್ರು. ಆಂಟಿ ತುಂಬ ದಿನದಿಂದ ಮನೀಸ್ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಪಡ್ತಾಯಿದ್ರು. ಎಲ್ಲರೂ ಇರೋದ್ರಿಂದ ಎಲ್ಲರೂ ಜೊತೆಲಿ ಸೇರ್ಕೊಂಡು ಪಾರ್ಟಿ ಮಾಡೋಣ ಅಂತ ತಂದು ಚೆನ್ನಾಗಿ ತಿಂದು ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.